ಯಾರು ಕೂಡ ಲೈಸೆನ್ಸ್ ಕೊಡೋರೇ ಆಗಲಿ ತಗೊಳ್ಳೋರೇ ಆಗಲಿ ವಾಪಸ್ ಬರ್ತೀನಿ ಒಂದು ಅಪ್ಡೇಟ್ ಇದೆ. ಬೆಂಗಳೂರು ಟು ಗೋಕರ್ಣ ಸಾವಿನ ಸವಾರಿ. ಬೆಂಗಳೂರಿನಿಂದ ಸೀ ಬರ್ಡ್ ಬಸ್ ಹೊರಟಿದ್ದು ಎಷ್ಟು ಗಂಟೆಗೆ, ಎಕ್ಸಾಕ್ಟ್ ಟೈಮಿಂಗ್ ಏನು? ಸೀ ಬರ್ಡ್ ಬಸ್ ನಲ್ಲಿ ಬುಕ್ ಆದ ಸೀಟುಗಳು ಎಷ್ಟು ಜನ ಪ್ರಯಾಣ ಬೆಳೆಸಿದ್ರು? ಬುಕ್ ಮಾಡಿದೆಲ್ಲ ಹತ್ತಿದ್ರಾ? ಎಷ್ಟು ಜನ ಎಲ್ಲಿಂದ ಯಾವ ಕಡೆಗೆ ಪ್ರಯಾಣ ಬೆಳೆಸಿದ್ರು? ಎಷ್ಟು ಮಂದಿ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿದ್ರು? ನಿಮ್ಗೊಂದು ನೆನಪಿರ್ಲಿ, ಬುಕ್ ಮಾಡಿದವರೆಲ್ಲ ಹತ್ತಿರಲ್ಲ, ಕೆಲವರು ಏನೋ ಕಾರಣಗಳಿಂದ ಹತ್ತಿರಲ್ಲ. ಹಾಗಾಗಿ ಎಕ್ಸಾಕ್ಟ್ಲಿ ಬುಕ್ಕಿಂಗ್ ಆಗಿರುವ ಸೀಟ್ಗಳು ಫುಲ್ ಆಗಿತ್ತಾ? ಎಲ್ಲರೂ ಕೂಡ ಪ್ರಯಾಣಿಕರು ಬಂದಿದ್ದ? ಎಷ್ಟು ಜನ ಬಂದಿದ್ರು? ಎಕ್ಸಾಕ್ಟ್ ಟೈಮಿಂಗ್ ಎಷ್ಟೊತ್ತಿಗೆ ಬಿಡ್ತು ಬೆಂಗಳೂರನ್ನ? ಗೋಕರ್ಣ ಎಷ್ಟೊತ್ತಿಗೆ ತಲುಪಬೇಕಾಗಿತ್ತು? ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಇಂದ ಹೊರಟಂತ ಬಸ್ ಎಷ್ಟು ಗಂಟೆಗೆ ಹೊರಟಿತ್ತು? ಆ ಸೀ ಬರ್ಡ್ ಮಾಲೀಕರು ಹೇಳೋ ಪ್ರಕಾರ, ಬಸ್ನ ಮಾಲೀಕರು ಹೇಳೋ ಪ್ರಕಾರ ಸರಿಸುಮಾರು 33 ಜನ ಪ್ರಯಾಣ ಬೆಳೆಸಬಹುದು. ಬಟ್ ಬುಕ್ಕಿಂಗ್ ವಿಚಾರದಲ್ಲಿ ಗಮನಿಸಿದ್ರೆ 30 ಸೀಟ್ಗಳು ಬುಕ್ ಆಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಿದ್ದಾರೆ. ಬಟ್ ಇನ್ನೊಂದು ನೆನಪಿರ್ಲಿ, ಈ ಖಾಸಗಿ ಬಸ್ ಡ್ರೈವರ್ಗಳು ಇರ್ತಾರಲ್ಲ, ದುಡ್ಡಿನ ಆಸೆಗೆ ಹೆವಿ ಲೋಡ್ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಾದ್ರೂ ಕೂರಿಸ್ಕೊಂಡು ಹೋಗಕ್ಕಾದ್ರೂ ಕೆಲ ಬಾರಿ ಅಂತ ಉದಾಹರಣೆಗಳು ಕೂಡ ನೋಡೋದು ಸಿಕ್ಕಿರುತ್ತೆ. ಬಸ್ ಮಾಲೀಕರಿಗೆ ಮಾಹಿತಿ ಇರಲ್ಲ. ಬೆಂಗಳೂರಿನಿಂದ ಗೋಕರ್ಣದ ಕಡೆಗೆ ಹೊರಟಂತಹ ಬಸ್ ಬೆಂಗಳೂರು ಟು ಶಿವಮೊಗ್ಗ, ಶಿವಮೊಗ್ಗ ಟು ಸಾಗರ ಮಾರ್ಗವಾಗಿ ಈ ಬಸ್ ಹೋಗ್ತಾ ಇತ್ತು. ಒಟ್ಟು 11 ಗಂಟೆಗಳ ಪ್ರಯಾಣದ ಸಮಯ. ಗೋಕರ್ಣ ತಲುಪಬೇಕು ಅಂದ್ರೆ ಎಷ್ಟು ಟೈಮಿಂಗ್ ಬೇಕು? 11 ಗಂಟೆ. KA01AE ನಂಬರ್ ಅನ್ನ ಕೂಡ ಗಮನಿಸಿದ್ರಿ. ಬಸ್ ನಲ್ಲಿ ಒಟ್ಟು 32 ಸೀಟ್ ಇದ್ದು 29 ಸೀಟ್ ಬುಕ್ಕಿಂಗ್ ಆಗಿತ್ತಂತೆ. 3 ಬುಕ್ ಮಾಡದೆ ಬಸ್ ಹತ್ತಿ ಪ್ರಯಾಣ ಬೆಳೆಸಿದ್ರು. ಇದು ಸ್ಪಾಟ್ ಅಲ್ಲಿ ಬರ್ತಾರೆ, ಖಾಲಿ ಇದೆಯಾ ಸರ್ ಅಂತ ದುಡ್ಡು ಕೊಡ್ತಾರೆ, ಹತ್ಕೊಳ್ತಾರೆ ಕೆಲವರು. ರಾತ್ರಿ 8 ಗಂಟೆ 25 ನಿಮಿಷಕ್ಕೆ ಹೊರಟಿತ್ತಂತೆ. ಗಾಂಧಿನಗರ ಬಸ್ ಕಚೇರಿ ಬಳಿ 6 ಮಂದಿ ಪ್ರಯಾಣಿಕರು ಬಸ್ ಹತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:00ವರೆಗೆ ಆನಂದರಾವ್ ವೃತ್ತದ ಕಚೇರಿಗೆ ಬಸ್ ಬಂದು ನಿಂತಿತ್ತಂತೆ. ಆನಂದರಾವ್ ಸರ್ಕಲ್ ಬಸ್ ಕಚೇರಿಯಿಂದ 3 ಪ್ರಯಾಣಿಕರು ಹತ್ಕೊಳ್ತಾರೆ. ರಾತ್ರಿ 8 ಗಂಟೆ 31 ನಿಮಿಷಕ್ಕೆ ಮೆಜೆಸ್ಟಿಕ್ ಬಳಿ ಸೀ ಬರ್ಡ್ ಬಸ್ ಬಂದು ನಿಲ್ಲುತ್ತೆ. ಮೆಜೆಸ್ಟಿಕ್ ಬಳಿ ಬಸ್ ಹತ್ತಿದ್ದಾರೆ ಅಂತ 13 ಜನ ಪ್ರಯಾಣಿಕರು, 13 ಜನ ಅಲ್ಲಿ ಹತ್ಕೊಳ್ತಾರೆ. ರಾತ್ರಿ 9 ಗಂಟೆ 5 ನಿಮಿಷಕ್ಕೆ ಯಶವಂತಪುರ ಸೀ ಬರ್ಡ್ ಕಚೇರಿ ಬಳಿ ಬಸ್ ಬರುತ್ತೆ. ಯಶವಂತಪುರ ಕಚೇರಿ ಬಳಿ ಬಸ್ ಹತ್ತಿದ್ರಂತೆ 3 ಜನ ಪ್ರಯಾಣಿಕರು, 3 ಪ್ರಯಾಣಿಕರು ಹತ್ಕೊಳ್ತಾರೆ ಅಲ್ಲಿ. ಅಲ್ಲಿಂದ ರಾತ್ರಿ 9 ಗಂಟೆ 10 ನಿಮಿಷಕ್ಕೆ ಗುರುಗುಂಟಪಾಳ್ಯದಲ್ಲಿ ಬಸ್ ಬಂದಿಲ್ಲತ್ತೆ. ಗುರುಗುಂಟಪಾಳ್ಯದ ಬಳಿ ಬಸ್ ಹತ್ತಿದ್ದಾರಂತೆ ಮತ್ತೆ 3 ಪ್ರಯಾಣಿಕರು. ಬಸ್ ನಲ್ಲಿ ಒಟ್ಟಾರೆ 25 ಜನ ಪ್ರಯಾಣಿಕರು ಗೋಕರ್ಣದ ಕಡೆಗೆ ಪ್ರಯಾಣ ಬೆಳೆಸಿದವರು. ಶಿವಮೊಗ್ಗಕ್ಕೆ 2 ಪ್ರಯಾಣಿಕರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಂತೆ. ಅವರಿಬ್ಬರು ಹೊರತುಪಡಿಸಿ ಕುಮಟಾಗೆ 2 ಪ್ರಯಾಣಿಕರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಂತೆ. ಅಲ್ಲಿಗೆ ರಾತ್ರಿ 8:00ವರೆಗೆ ಹೊರಟಿತ್ತು ಬಸ್. ಎಕ್ಸಾಕ್ಟ್ ಟೈಮಿಂಗ್ ಇದು. ನಿಮಗೆಲ್ಲ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಬೆಳೆಸೋರು ಬೆಂಗಳೂರಿನ ಬಹುತೇಕ ನಿಲ್ದಾಣಗಳಲ್ಲಿ ಹೋಗಿ ಬಸ್ ನಿಂತ್ಕೊಳ್ಳುತ್ತೆ. ಕೆಲವರು ಮೆಜೆಸ್ಟಿಕ್ ಅಲ್ಲೇ ಹತ್ತಬೇಕಾಗಿರುತ್ತೆ, ಹತ್ತಕ್ಕಾಗ್ಲಿಲ್ವಾ ಸರ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಿಂತ್ಕೊಳ್ತೀನಿ, ಅಲ್ಲಿ ಹತ್ತೀನಿ ಅಂತ ಕೆಲವರು ಹೋಗಿರ್ತಾರೆ. ಹಂಗೇನೆ ಗುರುಗುಂಟಪಾಳ್ಯದಲ್ಲಿ ಒಂದಷ್ಟು ಜನ, ಎಲ್ಲೆಲ್ಲಿ ಸ್ಟಾಪ್ ಆಗಿದೆಯಲ್ಲ ಬಸ್ಸು ಅಲ್ಲೆಲ್ಲ ಕೂಡ ಜನ ಹತ್ಕೊಂಡಿದ್ದಾರೆ. ಅಲ್ಲಿಂದ ನೀವು ಲೆಕ್ಕ ಹಾಕಿಕೊಂಡ್ರು ಕೂಡ 25 ಜನ ಪ್ರಯಾಣಿಕರು ಈ ಬಸ್ ಅನ್ನ ಏರಿದ್ದಾರೆ ಅಂತ. 2 ದೃಶ್ಯ ನೋಡ್ತಾ ಇದ್ದೀರಲ್ಲ, ಹೆಂಗಿದ್ದ ಬಸ್ ಹೆಂಗಾಗಿ ಹೋಗಿದೆ ನೋಡಿ. ಸೀ ಬರ್ಡ್ ಬಸ್ ಆನಂದರಾವ್ ಸರ್ಕಲ್ ಇಂದ ಹೊರಟಾಗ ಈ ರೀತಿ ನೋಡೋದಕ್ಕೆ ಸಿಕ್ತು. ಬ್ಲೂ ಕಲರ್ ಸೀ ಬರ್ಡ್ ಬಸ್. ಅಲ್ಲಿಂದ ಹೊರಟಂತಹ ಬಸ್ ಚಿತ್ರದುರ್ಗದ ಜವರಗೊಂಡನಹಳ್ಳಿ ಬಳಿ ಬರ್ತಾ ಇದ್ದಂತೆ ಈ ರೀತಿ ಬೆಂಕಿಗಾಹುತಿ ಆಗಿ ಹೋಗಿತ್ತು. ಈಗ ಆ ಬಸ್ ಗುರುತೇ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ, ಕಂಪ್ಲೀಟ್ ಆಗಿ ದಹನ ಆಗಿದೆ, ಬೆಂಕಿಗಾಹುತಿ ಆಗಿ ಹೋಗಿದೆ ಬಸ್. ಬಟ್ ಬಹಳ ಬೇಸರದ ಸಂಗತಿ ಗೊತ್ತಾ, ಮೆಜೆಸ್ಟಿಕ್ ನಲ್ಲಿ ಕೆಲವರು ಹತ್ಕೊಳ್ತಾರೆ, ಗುರುಗುಂಟಪಾಳ್ಯದಲ್ಲಿ ಒಂದಷ್ಟು ಜನ ಹತ್ಕೊಳ್ತಾರೆ, ಕೆಲವರು ಗೋಕರ್ಣ ಬೀಚ್ ನೋಡೋದಕ್ಕೆ ಬಹುತೇಕರು ಬರ್ತಾರೆ. ಅಲ್ಲಿಂದ ನೀವು ಟೂರಿಸ್ಟ್ ಸ್ಪಾಟ್ ಅಂತ ನೋಡಿದ್ರೆ ಹುಬ್ಬಳ್ಳಿ ಧಾರವಾಡ, ನೀವು ದಾಂಡೇಲಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅತಿ ಹೆಚ್ಚಿನ ರಜೆ ಬಂದಾಗ ಟೂರಿಸ್ಟ್ ಸ್ಪಾಟ್ ಆಗಿ ಆ ಭಾಗದಲ್ಲಿ ಸಾಕಷ್ಟು ಜನ ಪ್ರಯಾಣ ಬೆಳೆಸಿರ್ತಾರೆ. ಹಂಗೆ ಕೆಲವರು ಹೋಗಿದ್ರು ಅಂತ. ಚಿತ್ರದುರ್ಗ ಬಸ್ ದುರಂತದಲ್ಲಿ 9 ಮಂದಿ ಸಜೀವ ದಹನಗೊಂಡಿದ್ದಾರೆ. ಮುಗಿಲು ಮುಟ್ಟಿದೆ ಮೃತ ಕುಟುಂಬಸ್ಥರ ಆಕ್ರಂದನ. ಆಸ್ಪತ್ರೆಗಳಲ್ಲಿ ಗೋಳಾಡ್ತಿದ್ದಾರೆ, ಗಾಯಾಳುಗಳು ಒದ್ದಾಡ್ತಿದ್ದಾರೆ. ಕೆಲವರ ಮಾಹಿತಿ ಸಿಗದೆ ಸಂಬಂಧಿಕರು ಕೂಡ ಗೋಳಾಡ್ತಿದ್ದಾರೆ. ಅಯ್ಯೋ ಸಂಪರ್ಕಕ್ಕೆ ಸಿಗ್ತಿಲ್ವಲ್ಲ ನಮ್ಮವರು, ಹೆಂಗಿದ್ದಾರೆ, ಏನು ಮಾಡ್ತಿದ್ದಾರೆ, ಆರಾಮಾಗಿದ್ದಾರೆ, ಸೇಫ್ ಆಗಿದ್ದಾರೆ, ಈ ಆತಂಕ ಸಾಲು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಮುಗಿಲು ಮುಟ್ಟಿದೆ ಮೃತ ಕುಟುಂಬಸ್ಥರ ಆಕ್ರಂದನ. ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳು ಒದ್ದಾಡ್ತಿದ್ದಾರೆ, ಮತ್ತೊಂದು ಕಡೆ ಕೆಲ ಕುಟುಂಬಸ್ಥರು ತಮ್ಮವರ ಸಂಪರ್ಕ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಗೋಳಾಡ್ತಿದ್ದಾರೆ. ಯಾಕಂದ್ರೆ ಒಂದು ಆತಂಕ ಇರುತ್ತೆ, ಬದುಕಿರ್ಲಪ್ಪ, ಸೇಫ್ ಆಗಿರ್ಲಿ, ಅಟ್ಲೀಸ್ಟ್ ಸಂಪರ್ಕಕ್ಕೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಆತಂಕ ಸಹಜವಾಗೇ ಇದ್ದೇ ಇರುತ್ತೆ. ಕೆಲವರು ಸಂಪರ್ಕಕ್ಕೆ ಸಿಗ್ತಿಲ್ಲ, ಕೆಲವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಕೆಲವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದಾರೆ. ಮತ್ತೊಂದು ಕಡೆ ಸಜೀವ ದಹನಗೊಂಡಿರುವ ಆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ದೃಶ್ಯ ನೋಡ್ತಾ ಇದ್ದೀರಿ. ಬೆಳಗ್ಗೆದ್ದು ನಮ್ಮವರು ಬರ್ತಾರೆ, ನಮ್ಮ
ನಮ್ಮವರು ಬರ್ತಾರೆ ಅಂತ ಅದು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ದಿನಗಳಿಂದ ಊರು ಬಿಟ್ಟು ನೆಲೆ ಕಂಡುಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದವರು, ಜೀವನ ರೂಪಿಸ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದವರು, ಜೀವನ ಕಟ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದವರು, ವಾಪಸ್ ತಮ್ಮವರನ್ನ ನೋಡ್ತೀವಿ ಅಂತ ಧಾವಂತದಲ್ಲಿ ಬಸ್ ಹತ್ತಿದವರು ಬರ್ತಾ ಇಲ್ಲ ಮನೆಗೆ ಅಂದಾಗ ಆ ನೋವು ಹೆಂಗಿರುತ್ತೆ? ಕುಟುಂಬಸ್ಥರ ಗೋಳಾಟ ದೃಶ್ಯ ನೋಡ್ತಾ ಇದ್ದೀರಿ.